ತಮ್ಮ ಬೇರುಗಳನ್ನು ಬದಲು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಆಲ್ರೆಡಿ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡದ್ದು ಹಿಂದಿನಗಿಂತಲೂ ಸ್ವಲ್ಪ ಕಡಿಮೆ ಆಗೋದು ಬಿ ಜೆ ಪಿದು ಅದೆಲ್ಲ ಗೊತ್ತದು. ಬಿ ಜೆ ಪಿಗೂ ಸಹಿತ ತಾವೆಲ್ಲ ಎಡವಿದ್ದೀವಿ. ಈಗ ನಾವು ಏನು ಮಾಡಬೇಕಾಗಿದೆ ಅನ್ನೋ ವಿಷಯಲ್ಲೇ ಅವರು ಮತ್ತೆ ಮರಳಿ ತಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬಿ ಜೆ ಪಿ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನೋಡಿರಿ, ಈ ವಾರದಲ್ಲಿ ಅವರು ಸೂಕ್ಷ್ಮ ಗಮನಿಸಿದಾಗ ಅಭಯ್ ಪಾಟೀಲ್ ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ವೀರಣ್ಣ ಕಡಾಡಿ ಇರ್ಬೋದು, ಸಿ ರವಿ ಅವರು ಇರ್ಬೋದು, ಎಲ್ಲರೂ ಬೆಳಗಾವಿ ಜಿಲ್ಲೆಗೆ ಬಂದು ಏನಪ್ಪ ಅಂದ್ರೆ ಜನರಿಗೆ ಅವ್ರ ಸಮಸ್ಯೆಗಳನ್ನು ಕೇಳುವಂಥದ್ದು, ಅದ್ರ ಬಗ್ಗೆ ವಿವರಣೆ ಕೊಡುವಂಥದ್ದು, ಇದಕ್ಕೆಲ್ಲ ಕಾಂಗ್ರೆಸ್ ಹೆಂಗೆ ಕಾರಣ ಅನ್ನುವಂಥ ಇತಿಹಾಸ ಪುಟಗಳನ್ನ ಕೆದಕಿ ಕೇಳುವಂಥದ್ದು ಇವೆಲ್ಲರೂ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ರಾಜೀವ್ ಕಾಗೆ ಅವ್ರ ಬಗ್ಗೆ ಒಂದಿಷ್ಟು ವ್ಯಂಗ್ಯವಾಗಿಯೂ ನಮ್ಮ ಏನಪ್ಪ ಅಂದ್ರೆ ಅಭಯ್ ಪಾಟೀಲರು ಮಾತಾಡಿದ್ದಾರೆ. ಏನಪ್ಪ ಅಂದ್ರೆ ತಮ್ಮ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಬಂದಿಲ್ಲ ಎಂದು ಕಾಂಗ್ರೆಸ್ ಶಾಸಕ ರಾಜೀವ್ ಕಾಗೆ ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ವಾಸ್ತವವಾಗಿ ಮುಖ್ಯಮಂತ್ರಿ ನಿಮಗೆ ಬೋಗಸ್ ಪತ್ರ ನೀಡಿ ಸಮಾಧಾನದಿಂದ ಇರುವಂತೆ ಹೇಳಿದ್ದಾರೆ ಅಂತೇಳಿ ಆರೋಪ ಮಾಡ್ತಾಯಿದ್ದಾರೆ. ಯಾರಿಗೆ? ಈ ಒಂದು ನಮ್ಮ ರಾಜು ಕಾಗೆ ಅವರಿಗೆ. ಸುಮ್ಮನೆ ಏನೋ ಕೊಡ್ತಾರೆ, ಮಾಡ್ತಾರೆ, ಹೋಗ್ತಾರೆ, ಇದನ್ನು ಆಗೋದಿಲ್ಲ ಅಂತೇಳಿ ವ್ಯಂಗ್ಯ ಆಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ಗಳು ಏನು ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಾವೆ, ಈ ಡೆವಲಪ್ಮೆಂಟ್ಗಳು ತೆಗೆದುಕೊಂಡ ನಮ್ಮ ಬೆಳಗಾವಿ ಜಿಲ್ಲೆಯ ಶಾಸಕರಾಗಿರ್ಬೋದು ಮತ್ತು ನಮ್ಮ ಎಂ ಪಿ ಜಗದೀಶ್ ಶೆಟ್ಟರ್ ಅವರು ಸಹಿತ ಈಗ ಈ ದಿಶೆಯಲ್ಲಿ ತೀವ್ರವಾದ ಭಾಗಧಾರಿ ನಡೆಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ಸಿಗರಿಂದಲೇ ಭ್ರಷ್ಟಾಚಾರ ಬಹಿರಂಗ. ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಬೇರೆದವ್ರು ಹೇಳೋ ಅವಶ್ಯಕತೆ ಇಲ್ಲ, ಅಲ್ಲವ್ರು ಹೇಳ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ಅವರೆಲ್ಲರೂ ಹೆಚ್ಚು ಕಡಿಮೆ ಇವತ್ತು ಇವರು ಆಡಳಿತದಿಂದ ಬೇಸತ್ತಿದ್ದಾರೆ. ಇಂದಿಲ್ಲ ನಾಳೆ ಅವ್ರು ಮತ್ತೆ ಬಿ ಜೆ ಪಿಗೆ ಬಂದೇ ಬರ್ತಾರೆ ಅನ್ನೋ ಭರವಸೆಯಿಂದ ಮಾತನಾಡ್ತಾ ಇದ್ದಾರೆ. ಒಟ್ಟಾಗಿ ಅಭಯ್ ಪಾಟೀಲ್ ಇರ್ಬೋದು, ವೀರಣ್ಣ ಕಡಾಡಿ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಯಾರೇ ಇದ್ದರೂ ಸಹಿತ ಇವತ್ತು